ಗ್ರಾಮ ಲೆಕ್ಕಿಗ ಭೂಮಾಪನ ಅಧಿಕಾರಿ ಮೇಲೆ ಹಲ್ಲೆ ದೂರು. ಕುದೂರು ಹೋಬಳಿ ವ್ಯಾಪ್ತಿಯ ವಿರುಪಾಪುರ ಬಳಿ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳತೆ ಮಾಡಲು ತೆರಳಿದಂತ ಭೂಮಾಪನ ಅಧಿಕಾರಿ ಮತ್ತು ಗ್ರಾಮ ಲೆಕ್ಕಿಗ ಹೊನ್ನಪ್ಪ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಪ್ರಕರಣ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಗಾಯಾಳು ಹೊನ್ನಪ್ಪ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಾಲೂಕಿನ ಕುದೂರು ಹೋಬಳಿ ವ್ಯಾಪ್ತಿಯ ವಿರುಪಾಪುರ ಗ್ರಾಮದ ಜಮೀನಿನ ನಕಾಶೆ ರಸ್ತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಕಚೇರಿಗೆ ಅರ್ಜಿ ಬಂದ ಹಿನ್ನೆಲೆಯಲ್ಲಿ ಗ್ರಾಮ ಲೆಕ್ಕಿಗ ಹೊನ್ನಪ್ಪ ಸರ್ವೆ ಸಿಬ್ಬಂದಿ ಅಳತೆ ಕಾರ್ಯ ನಡೆಸುವಾಗ ರಸ್ತೆ ಪಕ್ಕದ ಒಂದು ಜಮೀನಿನ ಮಾಲೀಕರಾದಂತಹ ಚಿಕ್ಕಯ್ಯನಪಾಳ್ಯದ ಜಯಮ್ಮ ಅವರ ಮಗ ಮೋಹನ್ ಮತ್ತು ಸಂಬಂಧಿಕರು ನಮಗೆ ತಿಳುವಳಿಕೆ ಪತ್ರ ನೀಡಿಲ್ಲವೆಂದು ಜಗಳವನ್ನು ತೆಗೆದಿದ್ದಾರೆ. ನಂತರ ಏಕಾಏಕಿಯಾಗಿ ಗ್ರಾಮ ಲೆಕ್ಕಿಗ ಸರ್ವೆ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದು, ಗಾಯಗೊಂಡ ಗ್ರಾಮ ಲೆಕ್ಕಿಗ ಭೂಮಾಪನ ಅಧಿಕಾರಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಕುದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಗಾಯಾಳು ಗ್ರಾಮ ಲೆಕ್ಕಿಗರನ್ನ ಬಮೂಲ್ ನಿರ್ದೇಶಕ ಎಚ್.ಎನ್. ಅಶೋಕ್ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ರು. ರುದ್ರಾರಾಧ್ಯ ಸಮಿತಿ ಮಾಜಿ ಸದಸ್ಯ ಜೆ.ಪಿ. ಚಂದ್ರಗೌಡ ಮೂರ್ತಿ ಮತ್ತು ಮಾಡವಾಳ ನರೇಂದ್ರ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಏಕಾಏಕಿ ಈಗ ಸರ್ವೆ ಮಾಡಬೇಕಾದಾಗ ಅವ್ರಿಗೆ ಮನಸ್ಸು ಇಚ್ಛೆ ಹೊಡೆದಿದ್ದಾರೆ. ಇವಾಗ ರಕ್ಷಣೆ ಯಾವ ಥರ, ಇವಾಗ ನಿಮ್ಮ ಒತ್ತಾಯ ಏನಿರುತ್ತೆ ಸರ್? ಅವರಿಗೆ ಸರ್ವೆ ಮಾಡಬೇಕಾದಾಗ ಯಾರೇ ಆಗಿದ್ದು ಕೂಡ ಒಂದು ಸರ್ಕಾರಿ ಆಡಳಿತ ವ್ಯವಸ್ಥೆಯಲ್ಲಿ ಒಬ್ಬ ಗ್ರಾಮ ಸಹಾಯಕನಿಂದ ಹಿಡಿದು ಒಬ್ಬ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸಗಾರ ಎಷ್ಟೇ ತೀರಾ ಕೆಳಮಟ್ಟದ ಕೆಳಶ್ರೇಣಿ ಅಧಿಕಾರಿ ಆದರೂ ಅಥವಾ ಮೇಲ್ಮಟ್ಟದ ಅಧಿಕಾರಿ ಆದರೂ ಕೂಡ ಆತನಿಗಿರ್ತಕ್ಕಂಥ ಆತ್ಮಗೌರವ ಇದ್ದೇ ಇರ್ತಾರೆ. ಪಾಪ ನಮ್ಮ ಸೇವೆಗೆ ಅಥವಾ ನಮ್ಮ ಸಹಾಯಕ್ಕೆ ಇರ್ತಕ್ಕಂಥ ಒಬ್ಬ ಸಿಬ್ಬಂದಿ ಮೇಲೆ ಕೈ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅದು ಯಾರು ಕೂಡ ಕ್ಷಮೆ ಇಲ್ಲದೇ ಇರ್ತಕ್ಕಂಥದ್ದು. ಏನಾದರೂ ಅವ್ರಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಮೇಲೆ ದೂರು ದುಮ್ಮಾನ ಇದ್ದರೆ ಬಂದು ಸಂಬಂಧಪಟ್ಟಂಥ ಅವ್ರ ಮೇಲಧಿಕಾರಿಗಳಿಗೆ ಯಾರೇ ಇದ್ದಾರೆ, ತಹಶೀಲ್ದಾರ್ ಇರ್ತಾರೆ, ಇಲ್ಲ ಶಾಸಕರು ಅದನ್ನ ಬಿಟ್ಟು ಅವರೇ ಕೈ ಮಾಡ್ತೀವಿ ಅಂದರೆ ಅದು ಅಕ್ಷಮ್ಯ. ಇದಕ್ಕೆ ಕ್ಷಮೆ ಇಲ್ಲದೆ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಜೊತೆ ಕಠಿಣವಾಗಿ ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇದರೊಳಗೆ ಯಾರೋ ಬಂದರು, ಯಾರೋ ರಾಜಿ ಮಾಡ್ಸಕ್ಕೆ ಬಂದರು, ತಪ್ಪಾಗ್ಬಿಡ್ತು ಅಂತ ಕಾಲಿಡ್ಕೊಳ್ಳೋಕೆ ಬಂದರು ಅಂಥವ್ಯಾವೂ ಇಲ್ಲ. ಇನ್ನೊಬ್ಬ ಸರ್ಕಾರಿ ಅಧಿಕಾರಿ ವಿರುದ್ಧ ಏಕವಚನ ಬಳಸಲಿಕ್ಕೂ ಕೂಡ ಭಯ ಬೀಳಬೇಕು ಅಂತ ಕಟ್ಟು ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡ್ತದೆ. ಆ ನಿಟ್ಟಿನಲ್ಲಿ 307 ಕೂಡ ಈಗಾಗಲೇ ಏನು ಭಾರತೀಯ ದಂಡ ಸಮಿತಿಯ 307 ಕೆಳಗೆ ಕೊಲೆ ಪ್ರಯತ್ನ ಅಂತಕ್ಕಂಥ ಒಂದು ಕಠಿಣವಾದ, ಅದು ಯಾರು ಹುಟ್ಟಿದ್ದವನೇ ಅವ್ನು ನೀರು ಕುಡಿತಾನೆ, ಅದು ನಮ್ಮೆಲ್ಲರ ಆಶಯ ಕೂಡ. ಈ ವಿಚಾರವಾಗಿ ಹೊನ್ನಪ್ಪನಿಗೆ ಪಾಪ ದಿನ ಏಟಾಗಿರ್ತಕ್ಕಂಥ ಹೊನ್ನಪ್ಪವನ್ನು ಮಾತಾಡಿಸ್ಕೊಂಡು ನೈತಿಕವಾಗಿ ಅವ್ರಿಗೆ ವಿದ್ಯಾಭ್ಯಾಸ ಆಗಬೇಡಿ ಅಂತಕ್ಕಂಥ ಒಂದು ಇಂಥ ಸಂದರ್ಭದಲ್ಲಿ ಅವ್ರಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸಿರ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲರಿಗೂ ಆದ್ಯ ಕರ್ತವ್ಯ ಅಂತ ನಿಟ್ಟಿನಲ್ಲಿ ಅವ್ರಿಗೆ ಬಂದು ಅವ್ರನ್ನ ಮಾತಾಡಿಸ್ಲಿಕ್ಕೆ ಅಂತ ಬಂದಿದ್ದು. ಈ ವಿಚಾರದಲ್ಲಿ ಯಾವುದೂ ರಾಜಿ ಇಲ್ಲ ಸರ್. ಅತ್ಯಂತ ಕಠಿಣವಾದಂಥ ಕ್ರಮ ತಗೊಳ್ಳಿಕ್ಕೆ DC ಅವರು ಕೂಡ ಬಂದೋಗಿದ್ದಾರೆ. ಅಂದರೆ ಇದರ ಗಂಭೀರತೆ, ಇದರ ತೀವ್ರತೆ ತಮಗಾಗಲೇ ಗೊತ್ತಾಗಿರ್ತದೆ ಅಂತ ನನ್ನ ತಿಳುವಳಿಕೆ. ಈ ವಿಚಾರದಲ್ಲಿ ನಾವು ಕೂಡ ಸರ್ಕಾರಿ ಅಧಿಕಾರಿ ಅವ್ರು ಎಷ್ಟು ಚಿಕ್ಕವರಾಗಿರಲಿ ಅಥವಾ ಎಷ್ಟು ದೊಡ್ಡವರಾಗಿರಲಿ ಅವ್ರ ಮೇಲೆ ಕೈ ಮಾಡ್ತಕ್ಕಂಥದ್ದು ಇದು ಇದೇ ರೀತಿ ಆಗೋಗ್ತು ಅಂತಾದರೆ ಒಂದು ಅರಾಜಕತೆ ಆಗೋಗ್ತದೆ. ಈ ನಿಟ್ಟಿನಲ್ಲಿ ಇದು ಮರುಕಳಿಸಿದ ರೀತಿಯಲ್ಲಿ ಕಠಿಣವಾದ ಕ್ರಮಕ್ಕೆ ನಾವೆಲ್ಲರೂ ಅವ್ರ ಜೊತೆ ನಿಲ್ತೀವಿ ಸರ್.